ಹಾಗಾದ್ರೆ ನಾನು ವಾಪಸ್ ಹೋಯ್ತೀನಿ, ಹೇಳ್ಬಿಟ್ಟೆ ತಿರ್ಗಾ ಬರ್ತೀನಿ. ಹಾಗಲ್ಲ ಅಮ್ಮ, ಕೇಳೋದು ತಪ್ಪ. ಆಯ್ತು ಬಾ, ಒಳಗಡೆ ಬಾ. ಚೆನ್ನಾಗಿದೆಯಾ ಮೊಮ್ಮಗಳೇ? ಚೆನ್ನಾಗಿದ್ದೀನಿ ಅಜ್ಜಿ. ಅಜ್ಜಿ ಯಾವಾಗ ಬಂದ್ರಿ? ಎಲ್ಲೋಯ್ತಿದೆಯಪ್ಪ? ನಾನು ಕಾಲೇಜ್ಗೆ ಹೋಗ್ತಿದ್ದೆ. ಓ ಕಾಲೇಜ್ಗೆ ಹೋಗಿ ಏನಮ್ಮಿ ಮಾಡಿ ನೀನು? ಅಯ್ಯೋ ಶಿವನೇ, ಅದಕ್ಕೆ ಕಡ್ದು ಕಟ್ಟಿ ಹಾಕ್ತಾಳೆ. ಯಾಕಜ್ಜಿ ಹಾಗೆ ಹೇಳ್ತೀಯ? ಅಮ್ಮ ಅಂತೂ ಚಿಕ್ಕ ವಯಸ್ಸಲ್ಲಿ ಓದೋಕ್ಕಾಗಲಿಲ್ಲ, ದೊಡ್ಡಮ್ಮ ನೋಡ್ಸೋದ್ರಲ್ಲೇ ಅವ್ರ ಜೀವನ ಹೋಯ್ತು. ಅಟ್ಲೀಸ್ಟ್ ಅವ್ರ ಕನಸನ್ನ ನನ್ನ ರೂಪದಲ್ಲಿ ಅನ್ಸ್ ಮಾಡ್ಕೊಳಕ್ಕೆ ನನ್ನ ಕಾಲೇಜಿಗೆ ಕಳಿಸ್ತಿದ್ದಾರೆ. ಅದಕ್ಕೂ ಯಾಕಜ್ಜಿ ಅನುಮಾನ ಪಡ್ತೀನಿ? ಯಾರಿಗೂ ಇಲ್ಲದೆ ಇರೋ ಅಪ್ಪ ಅಮ್ಮ ಇವಳಿಗೆ ಹೋಗು ಕಾಲೇಜ್ಗೆ ಹೋಗಿ ಅದೇನು ದಬ್ಬಾಕ್ಯ ನಾನು ನೋಡ್ತೀನಿ. ಒಂದ್ ತಿಳ್ಕೊಳಮ್ಮಿ, ನೀನು ಏನೇ ಓದಿದ್ರು ಎಷ್ಟೇ ಓದಿದ್ರು ಕಡೆಗೆ ಗಂಡನ ಮನೆ ಮೂಸ್ರೆ ತಿಕ್ಕಬೇಕು. ನೀನ್ ಮಾತ್ರ ಅವಾಗ ನಿಂಗೆ ದುಡಿಯೋಕ್ಕಾಗದೆ ನನ್ನ ಕೂಲಿ ಕೆಲಸ ಕಳಿಸಿ ನೀನು ದೊಡ್ಡ ಮಗಳು ಓದಿಸ್ಕೊಂಡೆ. ನನ್ನ ಓದಿಸ್ತಾ ನೀನು? ನನಗಾದ ಗತಿ ನನ್ನ ಕುಡ್ಕೊಂಡು ಗಂಡನ ಕಟ್ಕೊಂಡು ಅನುಭವಿಸ್ತಿರೋ ಪರಿಸ್ಥಿತಿ ನನ್ನ ಮಗಳಿಗೆ ಬರಬಾರ್ದು. ಒಂದು ಕಾರಣಕ್ಕಮ್ಮ ನನ್ನ ಮಗಳು ಚೆನ್ನಾಗಿ ಓದಬೇಕು, ಎಜುಕೇಟೆಡ್ ಪರ್ಸನ್ ಆಗಬೇಕು. ನಾಳೆ ದಿನ ಅವಳಿಗೆ ಯಾರನ್ನಾದ್ರೂ ಗಂಟು ತೋರಿಸ್ತು ಅಂತಂದ್ರೆ ಅವಳು ಒಂದು ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಏನೇ ಆದರೂ ನನ್ನ ದೊಡ್ಡ ಮಗಳ ಥರ ಬರೋಕ್ಕಾಗಲ್ಲ. ಆಗಿದ್ದಾಯ್ತು, ಕಾಫಿ ತರ್ತೀನಿ, ಬರೋದು ಬಂದಿದ್ಯಾ, ಕುಡ್ಕೊಂಡು ಹೋಗು. ಏನೇ ಆದರೂ ನಿನ್ನೂ ಬಿಟ್ಕೊಡೋಕ್ಕಾಗಲ್ಲ, ನನ್ನ ಮಗಳನ್ನೂ ಬಿಟ್ಕೊಡೋಕ್ಕಾಗಲ್ಲ. ಅಮ್ಮನೂ ಪ್ರೀತಿ ನನಗೂ ಇರುತ್ತೆ. ಕಾಫಿ ಕೊಡ್ತೀನಿ, ಕುಡ್ಕೊಂಡು ಹೋಗು. ಹೋಗಮ್ಮಿ, ನನಗೇನು ಕರ್ಮ ಬಂದಿದ್ದು? ನಿನ್ನ ಹತ್ರನೂ ಅನ್ಸ್ಕೊಂಡು ನಿನ್ನ ಮಗಳ ಹತ್ರನೂ ಅನ್ಸ್ಕೊಂಡು ಏನೋ ಒಂದ್ ಕಡೆ ಚೆನ್ನಾಗಿರ್ಲಿ ಅಂತ ನಾ ಇದು ಮಾಡುದು. ನಾನು ನನ್ನ ದೊಡ್ಡ ಮಗಳ ಮನೆಗೆ ಹೋಗ್ತೀನಿ, ಅಲ್ಲೇ ಕಾಫಿ ಕುಡಿತೀನಿ, ಬರ್ತೀನಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಗಾದೆ ಮಾತೇ ಇದೆ. ಸೊ ಯಾರೇ ಏನೇ ನಿಮ್ಮ ಮಕ್ಕಳ ಬಗ್ಗೆ ಅನ್ನಿ ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಮಕ್ಕಳು ಕೇಳೋದು ನಿಮ್ಮ ಇಂಪಾರ್ಟೆನ್ಸ್ ಮಾತ್ರ.